ಪ್ರಮೋದ್ ಸಾವಂತ್ ಅವರಿಗೆ ಕರ್ನಾಟಕದ ಕಾರ್ಮಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕೆಂದು ಮನವಿ ಮಾಡಿ ಬಂದಿದ್ದೇನೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದರು. ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೋವಾದಲ್ಲಿ ಕರ್ನಾಟಕದ ಕಾರ್ಮಿಕರು ಹಾಗೂ ವಿವಿಧ ಇಲಾಖೆಯಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕೆಂದು ಮನವಿ ಮಾಡಿದ್ದೇನೆ ಎಂದರು. ಒಂದು ವೈಯಕ್ತಿಕ ನನ್ನ ಬಿಸ್ನೆಸ್ ಒಂದು ಮೀಟ್ ಕೂಡ ಇತ್ತು. ಅದರ ಜೊತೆಗೆ ಮಾನ್ಯ ಗೋವಾದ ಮುಖ್ಯಮಂತ್ರಿಗೆ ಭೇಟಿಯಾಗಿ ಹಲವಾರು ನನಗೆ ಮಾಹಿತಿಗಳನ್ನ ಬರ್ತಾಯಿತ್ತು. ಅಲ್ಲಿ ಕನ್ನಡಿಗರಿಗೆ ನಮ್ಮ ಬೇರೆ ಬೇರೆ ಜಿಲ್ಲೆಯಿಂದ ಹೋಗಿರ್ತಕ್ಕಂಥ ಏನು ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಕೂಲಿ ಕಾರ್ಮಿಕರಾಗಿರ್ಬೋದು ಅಥವಾ ಯಾವುದೇ ರೀತಿಯಿಂದ ಕೆಲಸ ಮಾಡ್ತಕ್ಕಂಥ ನಮ್ಮ ಎಂಪ್ಲಾಯೀಸ್ ಆಗಿರ್ಬೋದು, ಅವ್ರಿಗೆ ಸ್ವಲ್ಪ ಅನಾನುಕೂಲ ಆಗ್ತಾಯಿದೆ, ಅಲ್ಲಿ ತೊಂದರೆ ಆಗ್ತಾಯಿದೆ ಅಂಥೇಳಿ ನನಗೆ ಬಂದಿರತಕ್ಕಂಥ ಮಾಹಿತಿ ಮೇಲೆ ಅವ್ರಿಗೆ ಹೋಗಿ ಪತ್ರವನ್ನು ಕೊಟ್ಟು ಬಂದಿದ್ದೀನಿ. ಸ್ವಲ್ಪ ನಮ್ಮ ಕನ್ನಡಿಗರ ಮೇಲೆ ಯಾವ ರೀತಿಯಲ್ಲಿ ಏನನ್ನ ತೊಂದರೆ ಆದರೆ ಸ್ವಲ್ಪ ತಮ್ಮ ಗಮನ ಇರಲಿ ಅಂತ ಹೇಳಿ ಅವರಿಗೆ ಒಂದು ಪತ್ರ ಮುಖಾಂತರ ಮಾಹಿತಿಯನ್ನು ಕೊಟ್ಟು ಬಂದಿದ್ದೇನೆ. ನನಗೆ ಗೊತ್ತಿಲ್ಲ, ಸನ್ಮಾನ್ಯ ಸರ್ಕಾರ ವತಿಯಿಂದ ಮಾತನಾಡ್ಬೋದು. ಆಮೇಲೆ ಸರ್ಕಾರ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನನಗೆ ಮಾಹಿತಿ ಇಲ್ಲ, ಸದ್ಯಕ್ಕೆ ಮಾಹಿತಿ ಇಲ್ಲ. ಈಗ ಅವರು 25 ಲಕ್ಷ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಕಾದು ನೋಡಬೇಕು. ಈಗ ಏನಾಗುತ್ತೆ ಗೊತ್ತಾ, ನಾವು ಹೇಳಿದ್ರೆ ಬರೀ ಟೀಕೆನೇ ಅನಿಸುತ್ತೆ. ಸಂತೋಷ್ ಲಾಡ್ ಮಾತಾಡಿದ್ರೆ ಬರೀ ಟೀಕೆ ಅಂತಲೇ ಒಂಥರ ಆಗ್ತಾಯಿದೆ. ನಾವು ಮಾತನಾಡ್ತಕ್ಕಂಥದ್ದು ವಾಸ್ತು ಇದೆ. ನೀವು ನೋಡಿರಿ, ಇಲ್ಲಿವರೆಗೆ ಅವ್ರು ಅಶ್ವಿನಿ ಅವರು ಇರ್ತಕ್ಕಂಥ ರೈಲ್ವೆ ಮಿನಿಸ್ಟ್ರು ಕಳೆದ ಸುಮಾರು 2 ವರ್ಷದಲ್ಲಿ 200ಕ್ಕೂ ಹೆಚ್ಚು ಈ ರೀತಿ ರೈಲು ಅಪಘಾತ ಆಗಿದೆ. ಮೋರ್ ದೆನ್ 200 ಸಚ್ ರೈಲ್ ಆಕ್ಸಿಡೆಂಟ್ಸ್ ಲಾಸ್ಟ್ 2 ಇಯರ್ಸ್ ಆಗಿದೆ. ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲಿ ಕೂಡ ಒರಿಸ್ಸಾದಲ್ಲಾಗಿದ್ದಾಗ ಕೂಡ ನಾನು ಹೋಗಿದ್ದೆ, ಒರಿಸ್ಸಾದಲ್ಲಿ ಕೂಡ ಹೋಗಿದ್ದೆ. ಈ ಕೂಡ ಅವ್ರು ಟ್ವೀಟ್ ನೋಡ್ತಾ ಇದ್ದೀನಿ. ಅವ್ರ ಟ್ವೀಟ್ನಲ್ಲಿ ಎಲ್ಲಿ ಅವರು ಒಂದು ವಿಷಾದ ವ್ಯಕ್ತಪಡಿಸೋದಕ್ಕಂತಾಗ್ತಿರಲಿ ಅಥವಾ ಇವೇನು ಯಾರು ತೀರ್ಕೊಂಡು ಹೋಗಿದ್ದಾರೆ, ಜೀವ ಕಳ್ಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿಗೆ ಒಂದು ಕಂಡೋಲೆನ್ಸಸ್ ಮೆಸೇಜ್ ಆಗಿರತಕ್ಕಂಥದ್ದು ಇಲ್ಲ. ಏನು ಅರ್ಥ ಅಂದರೆ ಏನು ವಾಟ್ ಡಸ್ ಈ ವಾಂಟ್ಸ್ ಟು ಪ್ರೂವ್? ಇದೆಷ್ಟು ಎಲ್ಲೋ ಒಂದು ಯಾವುದೋ ಒಂದು ಪೇಪರ್ನಾಗ ಬರ್ತದೆ ಹೋಗ್ತದೆ ಅಷ್ಟೇ. ಇದು 24 ತಾಸು ಯಾವ ನ್ಯೂಸ್ಗಳು ಆಗೋದಿಲ್ಲ. ನಾವು 7 ಸುಸ್ತಾಗ್ಬಿಟ್ಟಿದ್ದೀವಿ, ನಡೀತದೆ, ಮಜಾ ಮಾಡ್ತಿದ್ದಾರೆ. ಈಗ ಯಾರು ಉತ್ತರ ಕೊಡೋರು ಯಾರು ಅಲ್ಲ. ಪ್ರಯಾಗ್ರಾಜ್ನಲ್ಲಿ ಮೃತಪಟ್ಟವರಿಗೆ ಉತ್ತರ ಪ್ರದೇಶ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ಕೊಡುವುದಾಗಿ ಘೋಷಣೆ ಮಾಡಿದೆ. ಎಷ್ಟು ಕೊಡ್ತಾರೆ ಎಂದು ನೋಡಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಬಹುದು, ಅದನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಎಂದರು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಒಂದೇ ರೀತಿ ನೋಡ್ಕೋಬೇಕು. ಅಮೆರಿಕಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾದ ಯಾವ ವಿಷಯ ಮಾತನಾಡಿರುವುದು ಚರ್ಚೆ ನಡೆಸಲ್ಲ. ಅವರ ನಡುಗೆ ಬಗ್ಗೆ ಮಾಧ್ಯಮಗಳೇ ಬಿತ್ತರಿಸುತ್ತವೆ. ಅಲ್ಲಿ ಯಾವುದೇ ಅವಮಾನವಾಗಿಲ್ಲವೇ ಎಂದು ಪ್ರಶ್ನಿಸಿದ್ರು. ದೇಶದ ಪ್ರತಿಯೊಬ್ಬರದ್ದು ಇದೆ, ಕೇವಲ ಬಿಜೆಪಿ ಎಂದಲ್ಲ, ಕಾಂಗ್ರೆಸ್ ನಂದಲ್ಲ, ಎಲ್ಲರಿಗೂ ಸಮಾನ ಹಕ್ಕಿದೆ. ಎಲ್ಲದರ ಬಗ್ಗೆಯೂ ಚರ್ಚೆ ಆಗಬೇಕು ಎಂದರು. ಬಿಜೆಪಿಯವರು ವಿಶ್ವಗುರು ಎಂದು ಬಿಂಬಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೆಳಗೆ ಇಳಿಸಿ ಬೇರೆ ನಿತಿನ್ ಗಡ್ಕರಿ ಅವರನ್ನು ಮಾಡಿ ಎಂದು ಮನವಿ ಮಾಡಿಕೊಳ್ತೀನಿ. ಸಾಕು, ಬಿಜೆಪಿಯಲ್ಲಿ ಯಾವ ಪ್ರಧಾನಿಯಾಗುವ ನಾಯಕರು ಇಲ್ಲವೇ ಎಂದು ಪ್ರಶ್ನಿಸಿದ್ರು. ರಾಜ್ಯಸಭಾ ಈರಣ್ಣ ಕಡಾಡಿ ಅವರಿಗೆ ಮಾಹಿತಿ ಕೊರತೆ ಇದೆ. ಇಎಸ್ಐ ಆಸ್ಪತ್ರೆ ಕೇಂದ್ರ ಸರ್ಕಾರದ ಸುಪ್ಪತ್ತಿಗೆ ಬರುತ್ತಿದೆ. ಇಎಸ್ಐ ಆಸ್ಪತ್ರೆಯನ್ನು ಮುಂಚಿತವಾಗಿ ಸ್ಥಳಾಂತರ ಮಾಡಬೇಕಿದೆ ಎಂದಿದ್ರು. ಆದರೆ ಈರಣ್ಣ ಕಡಾಡಿ ಅವರು ಮಾಡಿರುವ ಆರೋಪಕ್ಕೆ ಉತ್ತರ ಕೊಡ್ತೀನಿ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.